ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಿದ್ದ ಹಾಗೆ ಬಿಜೆಪಿ ನಾಯಕರು ಸಂತಸವನ್ನ ಹಂಚಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಶೆಟ್ಟರ್ ಭವಿಷ್ಯ ಒಳ್ಳೆಯದಾಗಿರುತ್ತೆ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಶೆಟ್ಟರ್ ಮೈಯಲ್ಲಿ ಹರಿತಾ ಇರೋದು ಹಿಂದೂ ರಕ್ತ, ಅವರಿಗೆ ಕಾಂಗ್ರೆಸ್ ಒಗ್ಗಲ್ಲ, ಅವರಿಗೆ ಬಿಜೆಪಿಯೇ ಸರಿಯಾದಂತಹ ಪಕ್ಷ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಅವರ ಪ್ರತಿಕ್ರಿಯೆ. ಮನಸ್ಸಿಲ್ಲೇ ಇತ್ತು, ಈಗ ದೇಹ ಮನಸ್ಸು ಸೇರಿದೆ ಅಷ್ಟೇ. ಕಾಂಗ್ರೆಸ್ ಏನು ಅನ್ನುವಂಥದ್ದು ಕಾಂಗ್ರೆಸ್ ಒಳಗಡೆ ಹೋದಾಗಲೇ ಗೊತ್ತಾಗೋದು. ಅದು ಅವ್ರಿಗೆ ಅನುಭವ ಆಗಿ ಈಗ ಆದಷ್ಟು ಬೇಗನೆ ಒಂದು ಒಳ್ಳೆಯ ನಿರ್ಣಯ ಮಾಡಿದ್ದಾರೆ. ಇದರಿಂದ ಜಗದೀಶ್ ಶೆಟ್ಟರ್ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದಾಗುತ್ತೆ, ಬಿ ಜೆ ಪಿಗೂ ಒಳ್ಳೆಯದಾಗುತ್ತೆ. ಲೋಕಸಭಾ ಚುನಾವಣೆಗೆ ನಮಗೆ ಭಾಳಷ್ಟು ಶಕ್ತಿ ಬರ್ತದೆ. ಜಗದೀಶ್ ಶೆಟ್ಟರ್ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದ ಒಂದು ಪ್ರವೃತ್ತಿ ಅವ್ರಿಗೆ ಹೊಂದೋದಿಲ್ಲ. ಜಗದೀಶ್ ಶೆಟ್ಟರ್ ಅವರ ಪ್ರವೃತ್ತಿ ಮತ್ತು ಕಾಂಗ್ರೆಸ್ ಪ್ರವೃತ್ತಿ ತದ್ವಿರುದ್ಧವಾಗಿದೆ. ಹೀಗಾಗಿ ಅವರು ಮತ್ತೆ ಬಿಜೆಪಿಗೆ ಬಂದಿದ್ದಾರೆ, ಒಳ್ಳೆಯದಾಗುತ್ತೆ. ನಮ್ಮ ನಾಯಕರಾದ ಮನೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದು 28 ಸೀಟು ಗೆಲ್ಲೋ ದಿಕ್ಕಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ. ಅವ್ರದ್ದು ರಕ್ತ ಹಿಂದುತ್ವದ ರಕ್ತ, ಅವ್ರ ತಂದೆ ಶಿವಪ್ಪ ಶೆಟ್ಟರ್ದು ಕೂಡ ಹಿಂದುತ್ವದ ರಕ್ತ. ವಾಪಸ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಬಂದೇ ಬರ್ತಾರೆ ಅನ್ನೋಂಥ ಮಾತನ್ನ ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಹೋದಂಥ ಸಂದರ್ಭದಲ್ಲೇ ನಾನು ಹೇಳ್ತಾ ಇದ್ದೆ. ಇವತ್ತು ಸತ್ಯ ಆಗಿದೆ. ಜಗದೀಶ್ ಶೆಟ್ಟರ್ಜಿ ಅವರು ಯಾವ ಮನೆಯಲ್ಲಿ ಇದ್ಕೊಂಡು ಆ ಮನೆ ಸಂಸ್ಕೃತಿ ಏನಿತ್ತು, ಹೊರಗಡೆ ಹೋದ್ಮೇಲೆ ಏನ್ ತೊಂದರೆಗಳಾಗ್ತವೆ ಅನ್ನೋದು ಹೊರಗಡೆ ಹೋದ್ಮೇಲೆ ಗೊತ್ತಾಗೋದು. ಹಾಗಾಗಿ ಮತ್ತೆ ಮರಳಿ ಅವರು ನಮ್ಮ ಮನೆಗೆ ಪ್ರವೇಶ ಮಾಡಿರೋದು ತುಂಬಾ ಖುಷಿ ಕೊಡುವಂಥದ್ದು. ಹೈಕಮಾಂಡ್ಗೂ ಕೂಡ ಭೇಟಿಯಾಗಿ ಪ್ರವೇಶ ಮಾಡಿದ್ದಾರೆ ಅಂತಂದ್ರೆ ಬಹಳ ಸಂತೋಷ ತಂದಿದೆ. ನೋಡಿ, ಆ ಥರ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಕಾಂಗ್ರೆಸ್ಸಿಗರು ಬಂದಾರ, JDSನವ್ರು ಬಂದಾರ, ಅನೇಕರು ನಾವು ಕರ್ಕೊಂಡು ಬಂದೇವೆ. ಹೀಗಾಗಿ ನಮ್ಗೆ ಯಾವುದೂ ಕೂಡ ಮನುಷ್ಯನಂಗಿಲ್ಲ. ಯಾರು ಪಕ್ಷದ ತತ್ವ ಸಿದ್ಧಾಂತ ಒಪ್ಕೊಂಡು ಬರ್ತಾರ ಅವ್ರು ನಾವು ಕರ್ಕೊಂಡೇವೆ, ಇಲ್ಲ ಅಂತ ಅನ್ನೋಂಗಿಲ್ಲ. ಅದೇ ನಮಗೇನು ಹೊಸತನ ಅನ್ನೋಂಥದ್ದೇನಿಲ್ಲ. ಯಾರೇ ಬಂದರೂ ಕರ್ಕೊಂಡು ಹೋಗುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಸ್ವಭಾವ ಐತೆ, ಆದರೆ ಕಾಂಗ್ರೆಸ್ನಾಗ ಆ ಸ್ವಭಾವ ಇಲ್ಲ. ನಾನು ಒಂದೇ ಹೇಳೋದು, ಪಾರ್ಟಿ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ಧರಿರ್ತಕ್ಕಂಥ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಪಾರ್ಟಿ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ಸ್ವಾಗತವನ್ನು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸರ್ಕಾರ ಆಗಬೇಕು ಅನ್ನೋದು ನಮಗೆ ಫಸ್ಟ್ ಪ್ರಯಾರಿಟಿ. ಹೀಗಾಗಿ ಆ ಪ್ರಯಾರಿಟಿ ಬಂದು ಉಳಿದಿದ್ದೆಲ್ಲ ನಗನಾಣ್ಯ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿರ್ತೀನಿ.